ಒಬ್ಳು ತಾಯಿ ಇಬ್ರು ಹೆಣ್ಮಕ್ಳನ್ನ ಇಟ್ಕೊಂಡು ಭಿಕ್ಷಾಟನೆ ಮಾಡ್ತಿದ್ಲು. ಅಯ್ಯ, ನನಗೆ ಇಬ್ರು ಹೆಣ್ಮಕ್ಳಯ್ಯ, ಹಸುವಲ್ಲಿ ಒದ್ದಾಡ್ತಾ ಇದ್ದಾರೆ. ನಿಮ್ಮಿಂದ ಆದಷ್ಟು ಏನಾದ್ರೂ ನಮಗೋಸ್ಕರ ಸ್ವಲ್ಪ ದಾನ ಮಾಡಿ ಅಯ್ಯ. ಅಮ್ಮ, ನೀವಾದ್ರೂ ದಾನ ಮಾಡಿ ಅಮ್ಮ. ಹಾಗಂತ ಬರೋರು ಹೋಗೋರ ಹತ್ರ ಅವಳು ಬೇಡ್ಕೊಳ್ತಿದ್ಲು. ಯಾರು ದಾನ ಮಾಡ್ಲಿಲ್ಲ ಅಂದ್ರೆ ಕೂಡ ವಾಪಸ್ ಅವಳ ಹತ್ರನೇ, ಏನಮ್ಮ ಕೈ ಕಾಲು ಎರಡು ಚೆನ್ನಾಗಿದೆ ತಾನೆ, ಏನಾದ್ರೂ ಕೆಲಸ ಮಾಡ್ಕೊಂಡು ಜೀವನ ಸಾಗಿಸ್ಬೋದಲ್ವಾ ಹಾಗಂತ ಹೇಳಿದಾಗ ಅವಳು, ಸರಿ ಅಣ್ಣ, ಏನಾದ್ರೂ ಕೆಲ್ಸ ನೀವೇ ಕೊಡಿ ಹಾಗಂತ ಕೇಳಿದ್ಲು. ಅದಕ್ಕೆ ಅವರು ಯಾವ ಉತ್ತರನೂ ಕೊಡದೆ ಅಲ್ಲಿಂದ ಹೋಗ್ತಿದ್ರು. ಆ ತಾಯಿ ಆ ಮಕ್ಕಳನ್ನ ಹಿಡ್ಕೊಂಡು ತುಂಬಾನೇ ಬೇಜಾರಿಂದ ಎದುರಿಗೆ ಇರುವ ಆಂಜನೇಯ ಸ್ವಾಮಿನ ನೋಡಿ, ಸ್ವಾಮಿ, ನನಗೆ ಅಂತ ಯಾರೂ ಇಲ್ಲ. ಚಿಕ್ಕಪ್ಪ ಚಿಕ್ಕಮ್ಮ ಅಂತ ಆಶ್ರಯ ಕೊಟ್ರೆ ಕೊನೆಗೆ ನಮ್ಮನ್ನೇ ಅವರು ಹೊರಗಡೆ ಕಳ್ಸಿದ್ರು. ಇವಾಗ ನನಗಿಬ್ರು ಮಕ್ಕಳಿದ್ದಾರೆ. ಅವ್ರು ನನ್ನನ್ನು ಹೇಗ್ ನೋಡ್ಕೊಳ್ಳೋದು? ಅವ್ರಿಗಂತೂ ನ್ಯಾಯ ಇಲ್ಲ. ನಿನಗ್ ನ್ಯಾಯ ಗೊತ್ತು ತಾನೆ, ನೀನೇ ಹೇಳು ಹಾಗಂತ ಅಳುತ್ತಾ ಸ್ವಾಮಿ ಹತ್ರ ಪ್ರಶ್ನೆ ಕೇಳ್ತಾ ಇದ್ಲು. ಆವಾಗ್ಲೇ ಮರದ ಮೇಲೆ ಇದ್ದ ಒಂದು ಕೋತಿ ಅದರ ಹತ್ರ ಇದ್ದ ಬಾಳೆಹಣ್ಣನ ಕೆಳಗಡೆ ಬಿಸಾಕ್ತು. ಅದನ್ನು ನೋಡಿದ ತಾಯಿ ತುಂಬಾನೇ ಸಂತೋಷದಿಂದ, ನೀನಿದ್ದೀಯಾ ಆಂಜನೇಯ ಹಾಗಂತ ಅಂದ್ಕೊಂಡು ಸಂತೋಷಪಟ್ಲು. ಆವಾಗ ಆ ಮರದ ಮೇಲೆ ಇದ್ದ ಕೋತಿ ಅಲ್ಲಿಂದ ಮಾಯವಾಗಿ ಅವರು ನಿಂತ್ಕೊಂಡಿದ್ದ ಆ ಮನೆಯ ಮುಂದ್ಗಡೆ ಬಂದು ನಿಂತ್ಕೊಳ್ತು. ಆ ಕೋತಿ ಆಂಜನೇಯ ಸ್ವಾಮಿಯಾಗಿ ಬದಲಾಗಿ ಯಾರಿಗೂ ಗೊತ್ತಿಲ್ಲದೆ ಮನೆಯೊಳಗಡೆ ಹೋದ. ಅಲ್ಲಿ ಅವರ ಚಿಕ್ಕಪ್ಪ ಚಿಕ್ಕಮ್ಮ ಇಬ್ರು ಕೂಡ ಚೆನ್ನಾಗಿ ಅಡ್ಗೆ ಮಾಡ್ಕೊಂಡು ಅದನ್ನು ತಿನ್ಕೊಂಡಿದ್ದಾಗ ಈ ರೀತಿ ಮಾತಾಡಿದ್ರು. ಸುಪ್ರಿಯಾ ಹುಚ್ಚಿ ಅನ್ನೋದ್ರಿಂದ ಅವಳನ್ನ ಮನೆ ಬಿಟ್ಟು ಆಚೆ ಹಾಕಿ ಆಯ್ತು. ಒಂದ್ ವೇಳೆ ಅವಳ ಗಂಡ ಜೀವಂತವಾಗಿದ್ದಿದ್ರೆ ಇದೆಲ್ಲ ನಡೀತಿತ್ತಾ? ಸಂತೋಷವಾಗಿ ಇಲ್ಲೇ ಇದ್ದು ಕೆಲ್ಸದವ್ರ ಹತ್ರ ಎಲ್ಲಾ ಕೆಲ್ಸನ ಮಾಡಿಸ್ಕೊಂಡು ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡಿದ್ದೀವಿ. ನಮ್ ಜೀವನದಲ್ಲಿ ಯಾವಾಗ್ಲೂ ಹೀಗೇನೇ ಇರ್ಬೇಕು. ಅದಕ್ಕೆ ಅವನ ಹೆಂಡತಿ, ಹೌದ್ರಿ, ಈ ಕೆಲ್ಸದವನು ರಂಗಯ್ಯ ಎಲ್ಲಿದ್ದಾನ ನೋಡಿ, ಅವನ್ನ ಕರೀರಿ. ಅದಕ್ಕೆ ಅವನು, ರಂಗಯ್ಯ ಎಲ್ಲ ಇದ್ಯಾ, ಬೇಗ ಬಾರೋ ಅಂತ ಕರ್ದ. ರಂಗಯ್ಯ ಅಲ್ಲಿಗ್ ಬಂದು, ಹೇಳಿ ಅಯ್ಯವ್ರೆ, ನಾನು ಅಡಿಗೆ ಮಾಡ್ತಾ ಇದ್ದೆ. ಅದನ್ ಕೇಳಿ ಅವನು, ಅದೆಲ್ಲ ಸರಿ, ಇವತ್ತು ಬೇಳೆ ಸಾರು, ದೊಂಡೆಕಾಯಿ ಪಲ್ಯ, ಬೆಂಡೆಕಾಯಿ ಪಲ್ಯ, ಆಮೇಲೆ ಹಪ್ಳ, ಪಾಯಸ, ವಡೆ, ಆಮೇಲೆ ಸ್ವಲ್ಪ ರಸಂ ಇಟ್ಬಿಡು. ಮಧ್ಯಾಹ್ನಕ್ಕೆ ಇದು ಸಾಕು, ಸಂಜೆಗೆ ಏನು ಅನ್ನೋದನ್ನ ನಾನು ಆಮೇಲೆ ಹೇಳ್ತೀನಿ. ಅದಕ್ಕೆ ರಂಗಯ್ಯ, ಸರಿ ಅಯ್ಯವ್ರೆ ಅಂತ ಹೇಳಿ ಅಲ್ಲಿಂದ ಒಳಗಡೆ ಹೋದ. ಅವನ ಮನಸ್ಸೊಳಗಡೆ, ಪಾಪ ಸುಪ್ರಿಯಮ್ಮ ಎಲ್ಲಿ ಹೋದ್ರೋ ಏನೋ, ಇವರು ಎಲ್ಲಿಗ್ ಬಂದು ಅಧಿಕಾರ ತೋರಿಸ್ಕೊಂಡು ಅವರನ್ನ ಹೊರಗಡೆ ಕಳಿಸ್ಬಿಟ್ರು ಪಾಪ ಹಾಗಂತ ತುಂಬಾ ಬೇಜಾರ್ ಮಾಡ್ಕೊಳ್ತಾ ಇದ್ದ. ಅದೆಲ್ಲವನ್ನ ನೋಡ್ತಾ ಇದ್ದ ಆಂಜನೇಯ ಸ್ವಾಮಿ, ನಿಮಗ್ ಪಾಠ ಹೇಳಿಕೊಡ್ಬೇಕು ಹಾಗಂತ ಕೋತಿಯ ರೂಪಕ್ಕೆ ಬದಲಾಗಿ ಇದ್ದಕ್ಕಿದ್ದಂತೆ ಅವನ ಮೇಲೆ ದಾಳಿ ಮಾಡ್ದ. ಅವರು ಹೆದ್ರಿ, ಅಯ್ಯೋ ಕೋತಿ, ಅಯ್ಯಯ್ಯೋ ಕೋತಿ ಕೋತಿ ಹಾಗಂತ ಹೆದರ್ಕೊಂಡು ಅಲ್ಲಿಂದ ದೂರ ಹೋಗ್ಬಿಟ್ರು. ರಂಗಯ್ಯ, ಲೋ ರಂಗಯ್ಯ, ಇಲ್ ಬಾರೋ ಹಾಗಂತ ಕಿಚ್ಚಿದ್ರು. ಆ ಕೋತಿ ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡು ಅಲ್ಲಿರೋ ಹಣ್ಣುಗಳನ್ನ ತಿಂತಾ ಇತ್ತು. ಆವಾಗ ರಂಗಯ್ಯ ಅಲ್ಲಿಗ್ ಬಂದ. ಆ ಕೋತಿನ ನೋಡಿದಾಗ ರಂಗಯ್ಯನಿಗೆ ಅವನು ಆಂಜನೇಯ ಸ್ವಾಮಿ ಅಂತ ಕಾಣಿಸಿದ್ರಿಂದ ಅಯ್ಯೋ ಸ್ವಾಮಿ ತಿಳ್ಬಿಟ್ಟು ಅವನು ಕೈ ಮುಗ್ದ. ಆವಾಗ ಅವರು, ಲೋ, ಕೋತಿನ ಹಿಡ್ಕೋ ಅಂತ ಕರೆದ್ರೆ ಆ ಕೋತಿಗೆ ನಮಸ್ಕಾರ ಮಾಡಿ ಸ್ವಾಮಿ ಸ್ವಾಮಿ ಅಂತ ಕೈ ಮುಗಿದಿದ್ಯಲ್ಲ, ಅದನ್ನ ಹೊರಗಡಾಕೋ. ಅದಕ್ಕೆ ರಂಗಯ್ಯ, ತಪ್ಪಯ್ಯವ್ರೆ, ಸಾಕ್ಷಾತ್ತು ಆ ಆಂಜನೇಯ ಸ್ವಾಮಿನೇ ನಮ್ ಮನೆಗ್ ಬಂದಿದ್ದಾನೆ. ಅವನು ನಮ್ಮ ಮನೆ ಬಿಟ್ಟು ಹೇಗ್ ಓಡ್ಸೋದು, ನನ್ನಿಂದಾಗಲ್ಲಯ್ಯ ಹಾಗಂತ ಹೇಳ್ದ ರಂಗಯ್ಯ. ಅದಕ್ಕೆ ಅವರು, ಏನೋ ಹಾಳಕ್ ಹೋದವ್ನೆ ಹಾಗಂತ ಹೇಳಿ ಆ ಕೋತಿನ ಹೊರಗಡೆ ಕಳ್ಸೋ ಪ್ರಯತ್ನ ಮಾಡ್ತಿದ್ರು. ಆವಾಗ ಕೋತಿ ತುಂಬಾ ಕೋಪದಿಂದ ಅವರನ್ನ ಹೆದರಿಸಿದಾಗ ಅವರು ಹೆದರಿ ಒಂದು ಮೂಲೆಯಲ್ಲಿ ಹೋಗಿ ಕೂತ್ಕೊಂಡ್ರು. ಕೋತಿ ಅಲ್ಲಿಂದ ಹೊರಗಡೆ ಹೋಗದೆ ಅಲ್ಲೇ ಮನೆಯಲ್ಲಿ ತಿರುಗಾಡ್ತಾ ಇತ್ತು. ಮಧ್ಯಾಹ್ನದ ಸಮಯನೂ ಆಯ್ತು. ಆ ಕೋತಿ ಇಲ್ಲ, ಅದು ಹೋಗ್ಬಿಡ್ತು ಅಂತ ಅಂದ್ಕೊಂಡು, ಅಮ್ಮಯ್ಯ ಹೋಗ್ಬಿಡ್ತು ಹಾಗಂತ ಊಟ ಮಾಡಕ್ ಕೂತ್ಕೊಂಡ್ರು. ಅಷ್ಟೊಳಗೆ ಆ ಕೋತಿ ಬಂದು ಒಂದೇ ಸಲ ಅವ್ರ ಮೇಲೆ ದಾಳಿ ಮಾಡಿತು. ಅವರು ಹೆದರ್ಕೊಂಡು ದೂರ ಹೋಗಿ ನಿಂತ್ಕೊಂಡ್ರು. ಆವಾಗ ಕೋತಿ ಅಲ್ಲಿದ್ದ ಊಟನ ತಿಂತಾ ಇತ್ತು. ರಂಗಯ್ಯನ ಇಲ್ಲಿಗ್ ಬಾ ಅಂತ ಕರೆದು ಅವನನ್ನ ಕೂತ್ಕೊಂಡು ಊಟ ಮಾಡಕ್ ಹೇಳ್ತು. ಅದನ್ನ ನೋಡಿದ ಅವರು, ಲೋ, ನಮ್ ಕಣ್ ಮುಂದ್ಗಡೆನೆ ಕೂತ್ಕೊಂಡು ತಿಂತಿದ್ಯೇನೋ ಹಾಗಂತ ಬೆದರಿಸಿದ್ರು. ಅದನ್ನ ನೋಡಿದ ತಕ್ಷಣ ಕೋತಿಗೆ ತುಂಬಾ ಕೋಪ ಬಂದು ಅದು ಬೆದರಿಸ್ತು. ಹಾಗೇನೆ ದಿನಗಳು ಹೋಗ್ತಾ ಇತ್ತು. ಕೋತಿ ಆ ಮನೇಲೇ ಇದ್ದು ಅವರು ಹಸುವಲ್ಲಿರೋ ತರ ನೋಡ್ಕೊಳ್ತು. ಆವಾಗ ಅವರು, ಅಯ್ಯೋ ದೇವ್ರೆ, ಈ ಕೋತಿ ಎಲ್ಲಿಂದ ಬಂತೋ ಏನೋ, ನಮ್ಮೇಲೆ ಅದಕ್ಕೇನ್ ಸೇಡೋ ಏನೋ, ಇಲ್ಲೇ ಇದ್ರೆ ಹಸುವಿಂದ ಸತ್ತೋಗ್ತೀವಿ, ಅದು ನಮ್ಗೆ ಊಟನೇ ಆಗ್ತಾ ಇಲ್ಲ.
ಅದಕ್ಕೆ ರಂಗಯ್ಯ, ನೀವು ಸುಪ್ರಿಯ ಅಮ್ಮನಿಗೆ ಮಾಡಿದ ದ್ರೋಹಕ್ಕೆ ದೇವ್ರೇ ಈ ಶಿಕ್ಷೆ ಕೊಟ್ಟಿದ್ದಾನಮ್ಮವ್ರೆ ಹಾಗಂತ ಹೇಳ್ದ ರಂಗಯ್ಯ. ಹೌದು, ಇದು ನಾವು ಮಾಡಿದ ತಪ್ಪೆ. ಸುಪ್ರಿಯ ಎಲ್ಲಿದ್ದಾಳೆ ಅಂತ ಹುಡುಕಿ ಮನೆಗೆ ಕರ್ಕೊಂಡ್ ಬರೋಣ, ತಪ್ಪನ್ನ ತಿದ್ಕೊಳ್ಳೋಣ ಹಾಗಂತ ಅಂದ್ಕೊಂಡು ಅವರಿಬ್ರು ಕೂಡ ಸುಪ್ರಿಯ ಎಲ್ಲಿದ್ದಾಳೆ ಅಂತ ಹುಡ್ಕೊಂಡು ಹೋಗ್ತಾ ಇದ್ರು. ಆವಾಗ ಒಂದ್ ಜಾಗದಲ್ಲಿ ಮಕ್ಳ ಜೊತೆ ಕೂತ್ಕೊಂಡಿದ್ಲು ಸುಪ್ರಿಯ. ಅವಳ ಹತ್ತಿರ ಅವ್ರು ಹೋಗಿ, ಅಮ್ಮ ಸುಪ್ರಿಯ, ನಮ್ಮನ್ನ ಕ್ಷಮಿಸ್ಬಿಡಮ್ಮ. ನಮಗ ಆಶ್ರಯ ಕೊಟ್ಟ ನಿನ್ನನ್ನ ಮನೆ ಬಿಟ್ಟು ಹೊರಗಡೆ ಹಾಕಿ ನಾವು ತಪ್ಪು ಮಾಡಿದ್ವಿ. ಆದ್ರಿಂದಾನೆ ಆ ಕೋತಿ ಅಲ್ಲ ಸಾಕ್ಷಾತ್ ಆಂಜನೇಯ ಸ್ವಾಮಿ ನಮಗೆ ಒಳ್ಳೆ ಪಾಠನ ಕಲಿಸ್ಕೊಟ್ಬಿಟ್ಟ. ಅದಕ್ಕೆ ಅವಳು ಪರವಾಗಿಲ್ಲ ಅಂತ ಅವರನ್ನ ಕ್ಷಮಿಸ್ಬಿಟ್ಲು. ಆಮೇಲೆ ಎಲ್ರೂ ಒಟ್ಟಿಗೆ ಅಲ್ಲಿಂದ ಮನೆಗೆ ಹೋದ್ರು. ರಂಗಯ್ಯ ನಡೆದ ಎಲ್ಲ ವಿಷಯನ ಹೇಳ್ದ. ಅವಾಗ ಸುಪ್ರಿಯ, ಇಷ್ಟು ದಿನಗಳು ಕೂಡ ನಮ್ಮ ಹಸುವಿನ ತೀರ್ಸಿದ ಆ ಸ್ವಾಮಿನೇ ಹಾಗಂತ ಆಂಜನೇಯ ಸ್ವಾಮಿಗೆ ಧನ್ಯವಾದ ಹೇಳಿದ್ಲು. ಅದನ್ನ ನೋಡಿದ ಕೋತಿ ರೂಪದಲ್ಲಿ ಇದ್ದ ಸ್ವಾಮಿ ಅವರ ರೂಪಕ್ಕೆ ಬದಲಾಗಿ, ಕೆಟ್ಟದನ್ನ ನಾಶ ಮಾಡಕ್ಕೆ ನಾನ್ ಬಂದೇ ಬರ್ತೀನಿ. ಒಳ್ಳೇದು ಎಲ್ಲಿರುತ್ತೋ ಅಲ್ಲಿ ನಾನೇ ಇರ್ತೀನಿ. ಯಾರಾದ್ರೂ ಅಹಂಕಾರದಿಂದ ನಡ್ಕೊಂಡ್ರೆ ಅವರಿಗೆ ಪಾಠ ಹೇಳಿಕೊಡೋದಕ್ಕೋಸ್ಕರ ನಾನ್ ಖಂಡಿತ ಆ ಜಾಗಕ್ಕೆ ಬಂದೇ ಬರ್ತೀನಿ. ನೀವು ಮಾತ್ರ ಯಾವಾಗ್ಲೂ ಯಾರಿಗೂ ಯಾವ ಕೆಟ್ಟದ್ದು ಮಾಡದೆ ಒಳ್ಳೆ ದಾರಿಯಲ್ಲಿ ನಡ್ಕೊಂಡು ಹೋಗಿ ಹಾಗಂತ ಆಶೀರ್ವಾದ ಮಾಡಿ ಅಲ್ಲಿಂದ ಮಾಯವಾದ್ರು. ಆವಾಗ ಅವರೆಲ್ರೂ ಕೂಡ ಸ್ವಾಮಿಗೆ ನಮಸ್ಕಾರ ಮಾಡ್ಕೊಂಡ್ರು.